ಆದ್ಯ ನ್ಯೂಸಿನ ಸಮಸ್ತ ಜನತೆಗೆ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಚನ್ನಗಿರಿ ತಾಲೂಕು ಆಡಳಿತ ಮತ್ತು ಪುರಸಭೆ ಮತ್ತು ವಿವಿಧ ಇಲಾಖೆಗಳಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಾಕ್ನೂರು ಪ್ರೌಢಶಾಲೆ ವಸತಿಯ ಶಾಲೆಯ ವಿದ್ಯಾರ್ಥಿನಿಗಳು ತೆಲಂಗಾಣದಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು, ವಿದ್ಯಾರ್ಥಿನಿಗಳಿಗೆ ತಾಲೂಕು ಆಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಸತೀಶ್ ಎಂ ಪವರ್, ಚನ್ನಗಿರಿಯಿಂದ. ಚನ್ನಗಿರಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಹೌದು, ಚನ್ನಗಿರಿಯಲ್ಲಿ ಪಟ್ಟಣದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿದ್ದು, ಚನ್ನಗಿರಿ ಪಟ್ಟಣದ ಇಲಾಖೆಗಳನ್ನು ದೀಪಾಲಂಕಾರಗಳನ್ನು ಶೃಂಗರಿಸಿ ಎಲ್ಲ ಕಚೇರಿಗಳಲ್ಲಿಯೂ ಸಹ ಧ್ವಜಾರೋಹಣವನ್ನು ಸಹ ನಡೆಸಲಾಯಿತು. ವಿಶೇಷವಾಗಿ ಪುರಸಭೆಯಲ್ಲಿ ಪ್ರಥಮ ಬಾರಿಗೆ ಮುಖ್ಯಾಧಿಕಾರಿಯಾಗಿ ಆಗಮಿಸಿದಂತಹ ಮಂಜುನಾಥ್ರವರು ಧ್ವಜಾರೋಹಣವನ್ನು ನಡೆಸುವ ಮೂಲಕ ಸಂಭ್ರಮಿಸಿದರು. ಹಾಗೆಯೇ ತಮ್ಮ ಒಂದು ಪ್ರಥಮ ದಿನದ ಅನುಭವವನ್ನು ಸಹ ಪೌರಕಾರ್ಮಿಕರೊಂದಿಗೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಪುರಸಭೆಯ ಮ್ಯಾನೇಜರ್ ಆದಂತಹ YS ಆರಾಧ್ಯರವರು ವಿಶೇಷವಾಗಿ ನಡೆಸಿದ್ರು. ಹಾಗೆಯೇ ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕರಾದಂತಹ ಶಿವರುದ್ರಪ್ಪ, ಹಾಗೆಯೇ ಇಂಜಿನಿಯರ್, ಹಾಗೆಯೇ ಕಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಮತ್ತು ಪೌರಕಾರ್ಮಿಕರ ಸಂಘದ ಅಧ್ಯಕ್ಷರಾದಂತಹ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಗಣರಾಜ್ಯೋತ್ಸವ ಸಂದರ್ಭದ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವಾಗಿದ್ದು, ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳಲಾಗಿದ್ದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಮಕ್ಕಳು ವಿಶೇಷವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಡೆಸಿಕೊಟ್ರು. ಹಾಗೆಯೇ ಪೊಲೀಸ್ ಇಲಾಖೆ ಮತ್ತು ಹೋಮ್ ಗಾರ್ಡ್ ಮತ್ತು ಶಾಲಾ ಮಕ್ಕಳ ಒಂದು ವಿವಿಧ ಶಾಲೆಗಳ ವತಿಯಿಂದ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು, ಹಾಗೆ ತಹಶೀಲ್ದಾರಾದ ನಾಗರಾಜ್ ಅವರು ಧ್ವಜ ವಂದನೆ ಮತ್ತು ಧ್ವಜ ಸ್ವೀಕಾರ ಒಂದು ಕಾರ್ಯಕ್ರಮವನ್ನು ಸಹ ನಡೆಸಿಕೊಟ್ರು. ಒಟ್ಟಾರೆ ಕಾರ್ಯಕ್ರಮಗಳು ಎಲ್ಲ ಅದ್ಭುತವಾಗಿ ನಡೆದವು. ಎಲ್ರಿಗೂ ಸಹ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಅಧ್ಯಯನ ಸಹ ಕೋರ್ತಾ ಇದೆ. ನಿಮ್ಮೊಂದಿಗೆ ಸತೀಶ್ ಪವಾರ್. उज्जल जलधि तरंगा तव शुभ नामे जागे, तव शुभ आशीष मारे गाहे तव जय गाथा. जन गण मंगलदायक जय हे भारत भाग्य विधाता. जय हे जय हे जय हे जय जय जय. ಈ ಒಂದು ಶುಭಾಶಯಗಳು ಎಲ್ಲರಿಗೂ. ನಮಸ್ಕಾರ. ಗಣರಾಜ್ಯೋತ್ಸವದ ಅಂಗವಾಗಿ ಬಹಳ ಜೋರಾಗಿ ಅದ್ದೂರಾಗಿ ಹೊಸ ಸಾಹೇಬರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಭಾಳ ಚೆನ್ನಾಗಿ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮೆಲ್ಲ ಸಿಬ್ಬಂದಿಗಳು ಇಷ್ಟೊಂದು ಜನ ಇಲ್ಲಿ ಸೇರಿರೋದು ಈ ಒಂದು ರಾಷ್ಟ್ರೀಯ ಹಬ್ಬಕ್ಕೆ. ಇನ್ನೂ ಕೆಲವರು ಗೈರಾಗಿದ್ದಾರೆ. ಅವರು ಮುಂದಿನ ಇದರಲ್ಲಿ ಗೈರಾಗ್ದಂಗೆ ಎಲ್ಲರೂ ಕೂಡ ಸೇರ್ಕೊಳ್ಳೋಣ. ಯಾಕಂದರೆ ಇದು ರಾಷ್ಟ್ರೀಯ ಹಬ್ಬ ಅನ್ನೋದು ನಮ್ಮ ಮನೆ ಹಬ್ಬ. ನಾವೆಲ್ಲರೂ ಸೇರಿ ಒಂದು ಕುಟುಂಬದಂತೆ ನಾವು ಇದನ್ನು ಆಚರಣೆ ಮಾಡಿದಾಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಸುಮ್ಮನೆ ನಾವು ಬಂದು ಏನೋ ಒಂದು ಒತ್ತಾಯಕ್ಕೆ ಮಾಡೋದಲ್ಲ. ಯಾವಾಗಲೂ ದೇಶಭಕ್ತಿ ಅನ್ನೋದು ಎದೆಯಲ್ಲಿ ಇರಬೇಕು. ನಮ್ಮಲ್ಲಿ ಅದು ಇದ್ದಾಗ ಮಾತ್ರ ನಾವು ದೇಶಕ್ಕೆ ಏನಾದರೂ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಈಗ ಈ ದೇಶಕ್ಕಾಗಿ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ನಮ್ಮಲ್ಲಿರ್ತಕ್ಕಂಥ ಒಡಕುಗಳನ್ನು ಉಪಯೋಗ ಮಾಡಿಕೊಂಡು ಅವರು ನಮ್ಮಿಂದ ಸ್ವಾತಂತ್ರ್ಯವನ್ನು ಕಸ್ಕೊಂಡ್ರು. ಆ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹಾನುಭಾವರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾಗ ಅವರು ಬ್ರಿಟಿಷರು ಅವ್ರದೇ ಆದಂಥ ಒಂದು ಕಾನೂನನ್ನು ಈ ದೇಶದಲ್ಲಿ ಇಟ್ಕೊಂಡಿದ್ರು. ಆಗ ನಮ್ಮ ದೇಶಕ್ಕೆ ಅನುಕೂಲವಾಗುವಂತೆ, ಯಾಕಂದರೆ ನಮ್ಮ ದೇಶದಲ್ಲಿ
ಅನೇಕ ಜಾತಿಗಳು, ಅನೇಕ ಧರ್ಮಗಳು, ನಾನಾ ರೀತಿಯ ಆಚರಣೆಗಳು ಇರ್ತಕ್ಕಂಥ ಜನರು ಇದ್ದರು. ಅವರೆಲ್ಲರಿಗೂ ಹೊಂದಿಕೆ ಆಗುವಂಥ ಒಂದು ಸಂವಿಧಾನದ ಒಂದು ಅವಶ್ಯಕತೆ ಇತ್ತು. ಅದನ್ನು ರಚನೆ ಮಾಡಲಿಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ಮಾಡಿ ಅಂತಿಮವಾಗಿ ಅದನ್ನು 1949 ನವೆಂಬರ್ 26ರಂದು ಅಂಗೀಕರಿಸ್ತಾರೆ. ಅಂಗೀಕರಿಸಿದ ನಂತರ ಅದು 1950 ಜನವರಿ 26ರಂದು ನಮ್ಮ ದೇಶದ ಸಂವಿಧಾನವನ್ನು ಭಾರತದ ಪ್ರಜೆಗಳಾದ ನಾವುಗಳು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಂಥ ಒಂದು ದಿನ. ಇದನ್ನು ನಾವು ಪ್ರಜಾರಾಜ್ಯೋತ್ಸವ ಅಥವಾ ಗಣರಾಜ್ಯೋತ್ಸವ ಅಂತಲೂ ಕರಿತೀವಿ. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂಥ ಒಂದು ಸರ್ಕಾರ ಅದು ನಮ್ಮ ದೇಶದಲ್ಲಿದೆ. ಇದರಿಂದ ನಾವು ಏನೇ ಆಗಲಿ ಪ್ರಜೆಗಳು ನಾವು ತೀರ್ಮಾನ ನಮ್ಮ ಕೈಯಲ್ಲಿದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ. ನಾವು ಯಾರನ್ನು ಆರಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಹಂಗಾಗಿ ಎಲ್ಲರೂ ಕೂಡ ಈ ಒಂದು ಸಂವಿಧಾನವನ್ನು ಗೌರವಿಸಿ ಸಂವಿಧಾನದ ನೆಲೆಗಟ್ಟಿನಲ್ಲಿ ಸಂವಿಧಾನ ನೀಡಿರುವಂಥ ಎಲ್ಲ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ನಿಭಾಯಿಸಿ ದೇಶಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ನೀಡೋಣ ಅಂತ ಹೇಳುತ್ತಾ, ನನ್ನ ಜೀವನದಲ್ಲಿ ಇದು ಒಂದು ಉತ್ತಮ ದಿನ ಅಂದರೆ, ಯಾಕಂದರೆ ನನಗೆ ಪ್ರಪ್ರಥಮ ಬಾರಿಗೆ ನಾವು ರಾಷ್ಟ್ರ ಧ್ವಜವನ್ನು ಆಚರಿಸುವಂಥ ಧ್ವಜಾರೋಹಣ ಮಾಡುವಂಥ ಒಂದು ಸಂದರ್ಭ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಒಂದು ಗುರು ಹಿರಿಯರಿಗೆ, ನಮ್ಮ ಹೆತ್ತ ತಂದೆ ತಾಯಿಯರಿಗೆ, ನನ್ನ ಈ ಒಂದು ಮಟ್ಟಕ್ಕೆ ಬೆಳೆಸಿದ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಪುರಸಭೆಯನ್ನು ಒಂದು ಉತ್ತಮ ಪುರಸಭೆ ಅನ್ನುವ ಮಟ್ಟಿಗೆ ನಾವೆಲ್ಲ ತೆಗೆದುಕೊಂಡು ಹೋಗೋಣ. ಈ ಒಂದು ಚನ್ನಗಿರಿ ಪಟ್ಟಣವನ್ನು ಒಂದು ಮಾದರಿ ಪಟ್ಟಣವಾಗಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಶ್ರಮಿಸೋಣ ಎಂದು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡ ರಾಷ್ಟ್ರಗೀತೆ ನವಚೇತನ ಪ್ರೌಢಶಾಲೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಗಂಗಾ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ದಿನಾಂಕವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. 1950 ಜನವರಿ 26ರಂದು ಭಾರತೀಯ ಸಂವಿಧಾನವು ಜಾರಿಗೆ ಬಂದಾಗ ಭಾರತವು ಗಣರಾಜ್ಯವಾಯಿತು. ಈ ದಿನ ನೆನಪಿಗಾಗಿ ಹಾಗೂ ನೆನಪಿನ ಸಲುವಾಗಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ. 1947ರ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದರೂ ದೇಶವು ತನ್ನದೇ ಆದ ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸಲು ಪ್ರಾರಂಭಿಸಿದ್ದು 1950 ಜನವರಿ 26ರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪಿಸಲಾದ ಸಂವಿಧಾನವು ದೇಶದ ಪ್ರಜಾಪ್ರಭುತ್ವ ತಳಹದಿಯಾಗಿದೆ. ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಲು ಸಂವಿಧಾನ ರಚನಾ ಸಮಿತಿಯು ರಷ್ಯಾ, ಬ್ರಿಟನ್, ಅಮೆರಿಕ ಇತರೆ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಬೃಹತ್ ಸಂವಿಧಾನದ ರಚನೆಯನ್ನು ಮಾಡಿ ಅದನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಅಂದಿನಿಂದ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಜನವರಿ 26ರಂದು ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಜನವರಿ 26ರಂದು ಆಚರಣೆ ಮಾಡಲಾಗುತ್ತದೆ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಹೇಳಿರುವಂತೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ, ಆರಾಧನೆಗಳನ್ನು, ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು, ಐಕ್ಯತೆ ಎಲ್ಲವನ್ನು ಭಾತೃತ್ವದಿಂದ ಪ್ರೋತ್ಸಾಹಿಸಲು ನಿರ್ಧರಿಸೋಣ ಹಾಗೂ ಸಂವಿಧಾನದ ಆಶಯದಂತೆ ಬಾಳೋಣವೆಂದು ತಿಳಿಸುತ್ತಾ